ಸೊ ದಿ ವೆರಿ ಪರ್ಪಸ್ ಆಫ್ ದಿ ಏನಿದೆ ಸೊ ಇದಿದೆಯಲ್ಲ ಲೆಜಿಸ್ಲೇಚರ್ ಇಸ್ ಡಿಫೀಟೆಡ್. ಸೊ ನಾವು ಒಂಥರ ಅಣುಕು ಏನು ಮಾಕರಿ ಆಫ್ ಡೆಮಾಕ್ರಸಿ ಅನ್ಬೋದು, ನಾವು ಅದಕ್ಕೆ ಮಾಕರಿ ಆಫ್ ಡೆಮಾಕ್ರಸಿ ಅಂತ ಕರಿಬೋದು. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಸದಸ್ಯರಾಗಿ ಗೆದ್ದು ಬಂದ ಮೇಲೆ ಹೊಸದಾಗಿ ಬಂದವ್ರಿಗೆ ಯಾವ ರೀತಿ ತರಬೇತಿ ಕೊಡೋದು ಇರುತ್ತೆ. ಈ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಬ್ಯೂರೋ ಆಫ್ ಪಾರ್ಲಿಮೆಂಟ್ರಿ ಸ್ಟಡೀಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಇರುತ್ತೆ. ಅವರೆಲ್ಲ MLAಗಳಿಗೆ ಒಂದೊಂದು ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ವಿಷಯಗಳ ಬಗ್ಗೆ, ಮಸೂದೆಯಿಂದೇನು, ಸಮಿತಿಯಿಂದೇನು, ಸಾರ್ವಜನಿಕ ಮಾತು ವಿಷಯಗಳನ್ನ ಎಲ್ಲ ಕೊಡ್ತಾರೆ. ಈಗ ಅಲ್ಲೂ ಕೇಂದ್ರದಲ್ಲೂ ಡಿಟಿರೇಷನ್ ಆಗಿದೆ, ಸ್ಟೇಟಲ್ಲೂ ಅಧ್ವಾನ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ತರಬೇತಿ ಕೊಡುವುದು ಏನಂದರೆ 5 ಸ್ಟಾರ್ ಕಲ್ಚರ್. ಈಗ ನಾವು ಏನು ಮಾಡ್ತೀವಿ, ನಾವು ಮೊದಲು ನಾನು ಸೇರಿದಾಗ ವಿಧಾನಸೌಧದಲ್ಲೇ ಒಂದು ಮೊಗಸಾಲೆ ಅಂತ ಇರುತ್ತೆ. ಮೊಗಸಾಲೆಯಲ್ಲಿ ಬಂದು ಮುಖ್ಯಮಂತ್ರಿಗಳು ಬರೋರು, ಅಕೌಂಟೆಂಟ್ ಜನರಲ್ ಬರೋರು, ಸೀನಿಯರ್ ಆಫೀಸರ್ಸ್ ಬಂದು ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು ಒಂದೊಂದು ವಾರಗಟ್ಟಲೆ. ಅಂದರೆ ಮಸೂದೆಯಿಂದೇನು, ಆರ್ಥಿಕ ಇದು ಒಂದೇನು, ಪ್ರತಿಯೊಂದು ವಿಷಯಗಳ ಮತ್ತು ಒಂದೇನು, ನಿಲುವಳಿ ಸೂಚನೆಯಿಂದೇನು, ಗಮನ ಸೆಳೆಯುವ ಸೂಚನೆಯಿಂದ, ಪ್ರಶ್ನೆಗಳು ಒಂದೇನು, ಪ್ರಶ್ನೆಗಳ ಮಹತ್ವ ಏನು ಅನ್ನೋದನ್ನು ನಾವು ಅವ್ರಿಗೆ ಹೇಳಿ ಟ್ರೈನಿಂಗ್ ಕೊಡ್ತಾಯಿದ್ವಿ. ಈಗ ಸುಮ್ಮನೆ 4-5 ದಿನ ಟ್ರೈನಿಂಗ್ ಕೊಡ್ತೀವಿ, ಒಂದು ಯಾವುದೋ ಸ್ಟಾರ್ ಹೋಟೆಲ್ ಥರ ಇದು ಮಾಡ್ತೀವಿ ಅವ್ರಿಗೆ, ಅಲ್ಲೆಲ್ಲ ರೆಸಾರ್ಟಲ್ಲಿ ಮಾಡಿಬಿಡ್ತೀವಿ, ಇನ್ನೊಂದು ಕಡೆ ಮಾಡಿಬಿಡ್ತೀವಿ. ಅವ್ರು ಬರ್ತಾರೆ, ಅದರಲ್ಲಿ ಏನು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಒಂದು 200 ಜನದಲ್ಲಿ 50 ಜನ ಬರೋಲ್ಲ, ಹೊರ್ಟೋಗ್ತಾರೆ ಅಷ್ಟೇ. ಸೊ ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ತೀವಿ. ಇಷ್ಟು ಬಿಟ್ಟರೆ ಏನೂ ಇಲ್ಲ, ಎಲ್ಲವೂ ನಿರರ್ಥಕ. ಸೊ ಆಸಕ್ತಿ ಇಲ್ಲ.